ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶಕರು ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೆ ಏನು? ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಡಾಕ್ಟರೇ, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್? ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದ್ದೀವಲ್ಲ, ಇದರ ಪ್ರಾಮುಖ್ಯತೆ ಏನು ಸರ್? ಇದು ಅಲ್ಬಿನಿಸಂ ಅನ್ನೋದು ಇದೊಂದು ಅಪರೂಪವಾದಂತ ಆನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇನೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿ ಆಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇನೆ ಬಿಳಿ ಆಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕ್ಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ. ಅಂದ್ರೆ ಬೈ ಬರ್ತ್ ಆದ್ರೆ ಅದು ಅಲ್ಬಿನಿಸಂ. ಸ್ವಲ್ಪ ವರ್ಷಗಳ ನಂತರ ಆದ್ರೆ ಅದು ವಿಟಿಲಿಗೋ. ವಿಟಿಲಿಗೋ ಬೇರೆ, ಅಲ್ಬಿನಿಸಂ ಬೇರೆ, ಎರಡು ಬೇರೆ ಬೇರೆ ಸರ್. ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿದೆ ಅಂತ ನಮ್ ಗರ್ಭದಲ್ಲಿರುವಾಗಲೇ ಗೊತ್ತಾಗುತ್ತಾ? ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆನೆ ನಾವು ಚರ್ಮ ನೋಡಿದ್ಮೇಲೆನೆ ಗೊತ್ತಾಗೋದು ಸರ್. ಅಂದ್ರೆ ಇದು ಎಷ್ಟು ಕಾಮನ್ ಸರ್? ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ ಸರ್, ಅಲ್ಬಿನಿಸಂ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಿಲೆನ್ಸ್ ಬಂದ್ಬಿಟ್ಟು 1 in 20,000 ಅಂದ್ರೆ 20,000 ಪಾಪ್ಯುಲೇಷನ್ ಅಲ್ಲಿ ಒಬ್ಬರಿಗೆ ಅಲ್ಬಿನಿಸಂ ಇರುತ್ತೆ ಅಂದಾಜ್ ಪ್ರಕಾರ. ಆನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರಿ ಸರ್. ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್. ಇದನ್ನ ಬೇರೆ ಕಾರಣಗಳಿಲ್ಲ, ಇದು ಆನುವಂಶಿಕವಾಗಿ ಬರೋದು. ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ. ಇದು ಒಂದು ಸಮಸ್ಯೆ ಅದೇ ಕಾರಣಕ್ಕಾಗುತ್ತಾ ಸರ್? ಇದು ಯಾವುದೇ ಆದಂತ ಜೆನೆಟಿಕ್ ಕಾಯಿಲೆಗಳು ಅಥವಾ ಆನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ಗಳು ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಆನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್. ಈಗ ಬೈ ಬರ್ತ್ ಇಂದ ಅಲ್ಬಿನಿಸಂ ಬರುತ್ತೆ ಅಂತ ಹೇಳಿದ್ರಿ ಸರ್. ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿ ಅವಶ್ಯಕತೆ ಇದೆಯಾ ಸರ್? ಅಲ್ಬಿನಿಸಂ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ಲಿನ್ ಇರಂಗಿಲ್ಲ. ಸೊ ಹೇರ್ಸ್ ಆಮೇಲೆ ಐಸ್ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ಲಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ಲೈಟ್ ಏನಾದ್ರು ಬಿತ್ತೆ ಅಂತಂದ್ರೆ ಅವರಿಗೆ ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಸನ್ಲೈಟ್ ಆಗ್ ಬರಂಗಿಲ್ಲ ಅವ್ರಿಗೆ. ಸನ್ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಪೂರ್ತಿ ಹಿಂದ್ಗಡೆ ಬ್ಲಾಕ್ ಇರುತ್ತಲ್ಲ, ಅದು ದಟ್ ಇಸ್ ರೆಟಿನಾ. ಸೊ ಅದು ಎರಡರಲ್ಲೂ ಈ ಪಿಗ್ಮೆಂಟೇಶನ್ ಸೆಲ್ಸ್ ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಂ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಂ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನ್ ಇಂದ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ಗೆ ಫೋಕಸ್ ಲೈಟ್ಗೆ ಹಿಂಗ ನೋಡಕ್ ಆಗಂಗಿಲ್ಲ ಅವರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಡಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು. ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು. ಸೊ ಐಸ್ ಇಂದ ಪ್ರೊಡಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಡಕ್ಷನ್ ಸಿಗುತ್ತೆ ಸರ್. ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್, ಅಥವಾ ಬೇರೆ ಏನಾದ್ರು ಮೆಡಿಕೇಶನ್ ಇದೆಯಾ ಸರ್? ಇದು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್. ಸೊ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಅಲ್ಬಿನಿಸಂ, ಯಾಕಂದ್ರೆ ಇದು ಆನುವಂಶಿಕ ಆಗಿರೋಂತ ಕಾಯಿಲೆ ಆಗೋದ್ರಿಂದ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಡಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವುದೇ ಆದಂತ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ, ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ಗೆ ಹೋಗಿ ಭೇಟಿ ಆಗಬೇಕಾಗುತ್ತೆ ಸರ್. ಪ್ರತಿ ವರ್ಷ 13ನೇ ಜೂನ್ ಅನ್ನು ವರ್ಲ್ಡ್ ಅಲ್ಬಿನಿಸಂ ಡೇ ಅಂತ ಆಚರಣೆ ಮಾಡ್ತೇವೆ ಸರ್.
ಈ ವರ್ಷದ ಥೀಮ್ ಏನಿದೆ ಸರ್? ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ. ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವ್ರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್. ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವುದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ. ಸರ್, ಆಗ್ಲೇ ಹೇಳಿದ್ರಿ ನೀವು ಅಲ್ಬಿನಿಸಂ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವ್ರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್? ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋ ಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ. ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ? ಸರ್, ಒಂದೇದು ಅಲ್ಬಿನಿಸಂ ಅಲ್ಲಿ ಮೆಲ್ನಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ನಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ನಿನ್ ಇರದೇ ಇರೋದ್ರಿಂದ ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು ಲೈಕ್ ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ಗೆ ಅಥವಾ ಹ್ಯಾಂಡ್ಸ್ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರೋಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದು ಕಡಿಮೆ ಆಗುತ್ತೆ ಸರ್. ಈಗ ಅಲ್ಬಿನಿಸಂ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಅಲ್ಬಿನಿಸಂ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಎಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ ಸರ್? ಇದು ಸತ್ಯವಲ್ಲ ಸರ್. ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್. ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಇದು ಅನುವಂಶಿಕವಾಗಿ ಬರೋದು ಸರ್. ಇದು ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ ನೀವು ಮೂಲ ವ್ಯತ್ಯಾಸ ಇವೆರಡಕ್ಕೂ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದಂತ ಹೇಳಿದ್ರೆ, ಈ ವಿಟಿಲಿಗೋಗೆ ಏನಾದ್ರೂ ಚಿಕಿತ್ಸೆ ಇದೆಯಾ ಸರ್? ಸರ್, ವಿಟಿಲಿಗೋಗೆ ಸಾಕಷ್ಟಾದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿತ್ತು ಅಂತಂದ್ರೆ ಕ್ರೀಮ್ಸ್ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳು ಇರುತ್ತೆ. ಸೊ ಆ ಸರ್ಜರೀಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್. ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗಬಹುದು ಸರ್ ಸಾಮಾನ್ಯವಾಗಿ? ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್. ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗಬಹುದು. ಇಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸಾ ಅಂದ್ರೆ ಸ್ಕಿನ್ನಿಗೂ ಅಫೆಕ್ಟ್ ಆಗಬಹುದು. ಆಮೇಲೆ ಮಿಕೋಸಾ ಅಂತಂದ್ರೆ ತುಟಿಗ್ನೂ ಆಗ್ಬಹುದು ಅಥವಾ ಜೆನೆಟಲ್ ಏರಿಯಾಸ್ನಲ್ಲೂ ಆಗ್ಬಹುದು. ಸೊ ಯಾವುದೇ ಏರಿಯಾನೂ ಆಗ್ಬಹುದು ಸರ್. ಇದು ಏನಾದ್ರೂ ಈ ಗಂಡು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದ್ರು ಇದೆ ಸರ್? ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್. ಈಕ್ವಲಿ ಅಫೆಕ್ಟೆಡ್ ಸರ್. ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗಬಹುದು ಸರ್? ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್ ಸರ್. ಕೆಲವೊಬ್ಬರಿಗೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲಿಗೋ ಲೈಕ್ ಡಿಸೀಸ್ ಸಿವಿಯಾರಿಟಿ ಜಾಸ್ತಿ ಇದ್ದವರಿಗೆ ಆ ತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ. ಈ ಅಲ್ಬಿನಿಸಂ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರು ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತಾ? ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್. ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವುದೇ ಆದಂತ ವ್ಯತ್ಯಾಸ ಇರೋದಿರಲ್ಲ ಸರ್. ಹಾಗಾದ್ರೆ ಈ ಅಲ್ಬಿನಿಸಂಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್? ಅಲ್ಬಿನಿಸಂಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಂತ ಮೆಡಿಕೇಶನ್ ಕೊಟ್ಬಿಟ್ಟು ನಾನು ಬಣ್ಣ ಬರೆಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನು ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಮಾಡಕ್ ಬರಂಗಿಲ್ಲ. ಬಟ್ ಅಲ್ಬಿನಿಸಂ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದು ಬಣ್ಣ ಇರ್ಲಾರ್ದಕ್ಕೆ ನಮ್ಗೆ ತೊಂದರೆಗಳಾಗುತ್ತಲ್ಲ, ಅದನ್ನ ನಾವು ತಡೆಗಟ್ಟಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡಿಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್, ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು. ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್? ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು. ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲಲ್ಲಿ, ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವರಿಗೆ. ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಸ್ಕಿನ್ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಇದೆ,
ಸೊ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೇ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವುದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು ಸರ್ ನಾವು. ಈಗ ಅಲ್ಬಿನಿಸಂ ಇರೋರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್? ಅಲ್ಬಿನಿಸಂ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ಲೈಟ್ ಗೆ ಎಕ್ಸ್ಪೋಸೇ ಆಗಬಾರ್ದು ಮೊದಲನೇ ಟೈಮು. ಇಫ್ ಎಟ್ ಆಲ್ ಅವ್ರು ಏನಾದರೂ ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು, ಅವೆಲ್ಲ ಮಾಡಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ ನೀವು ನೋಡ್ಕೊಂತಿರ್ಬೇಕು. ಏನಾದ್ರೂ ನಮ್ಮ ಚರ್ಮದಲ್ಲಿ ಏನಾದ್ರು ಆಗಿದೆನಾ, ಏನಾದ್ರೂ ಹೀಲ್ ಆಗ್ತಾ ಇಲ್ಲ ಏನಾದ್ರು. ಸೊ ಆ ಥರ ಏನಾದ್ರೂ ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕು ಸರ್. ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ. ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ ಒಂದೇ ಹೇಳೋದು, ಲೈಕ್ ಅಲ್ಬಿನಿಸಂ ಇದೊಂದು ಆನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರೋಂತದ್ದು, ಈಗ ವೈಟ್ ಆಗಿರುತ್ತೆ ಅಲ್ಲ ಚರ್ಮ, ಸೊ ವೈಟ್ ಇರೋಂತ ಫುಡ್ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ. ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಆಗುತ್ತೆ. ಸೊ ಆ ತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರು ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ, ಆ ತರ ಏನು ಇದು ಮಾಡೋದು ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್. ಈಗ ಅಲ್ಬಿನಿಸಂ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಕಂಡು ಬರುತ್ತೆ ಸರ್? ಸರ್, ಅಲ್ಬಿನಿಸಂ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ ಒಂದು ವಿಜುವಲ್ ಅಕ್ಯುಟಿ ಕಡಿಮೆ ಇರುತ್ತೆ. ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ, ಅವ್ರಿಗೆ ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲಿಗೆ ಏನಾದ್ರು ಕಂಡ್ರೆ ಅವರಿಗೆ ಕಣ್ ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಸ್ವಲ್ಪ ಜಾಸ್ತಿ ಲೈಟ್ ಇರೋಂಥದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ. ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಅಲ್ಬಿನಿಸಂ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಸರ್? ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೆ ಹೊಂದಿದ್ದು ಮಕ್ಕಳಿಗೆ ಅಲ್ಬಿನಿಸಂ ಆಗೋ ಚಾನ್ಸಸ್ ಇದೆ ಸರ್. ಇನ್ನೊಂದು ಪ್ರಮುಖ ಪ್ರಶ್ನೆ, ಅಲ್ಬಿನಿಸಂ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್? ಸರ್, ಅಲ್ಬಿನಿಸಂ ಇರುವಂತಹ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು. ಆಮೇಲೆ ಬ್ಲಾಕ್ ಕಲರ್ಡ್ ಗ್ಲಾಸಸ್ ಗಳು ಯೂಸ್ ಮಾಡಕ್ಕೆ ಸ್ವಲ್ಪ ಅನುಮತಿ ಕೊಡಬೇಕಾಗುತ್ತೆ ಶಿಕ್ಷಕರು. ಆಮೇಲೆ ಅವ್ರು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ಒಂದು ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಪೋಷಕರು ಲೈಕ್ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂತಂದ್ರೆ ಈಗ ಅವ್ರು ಎಲ್ಲ ಕ್ಯಾಪ್ ಹಾಕೊಂಡ್ ಬರೋದು, ಗ್ಲಾಸ್ ಹಾಕೊಂಡ್ ಬರೋದ್ರಿಂದ ಕೀಟ್ಲೆ ಮಾಡ್ತಿರ್ತಾರೆ ಅವರೆಲ್ಲ. ಸೊ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಬೇರೆ ಮಕ್ಕಳಿಗೆ. ಸೊ ಆ ಅರಿವು ಮೂಡಿಸೋದ್ರಿಂದ ಏನಾಗುತ್ತೆ, ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಸರ್. ಸರ್, ಸನ್ಸ್ಕ್ರೀನ್ ಬಳಕೆ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರಿ. ಅಲ್ಬಿನಿಸಂ ಇರುವಂತಹ ರೋಗಿಗಳು ಇದನ್ನು ಸೂಕ್ತ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಸರ್? ಸನ್ಸ್ಕ್ರೀನ್ ಅನ್ನ ಅಲ್ಬಿನಿಸಂ ಇರೋರು ಅವ್ರು ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ. ಸೊ ಡೈಲಿ ಹಚ್ಕೊಳ್ಬೇಕು ಅವರು. ಸನ್ಸ್ಕ್ರೀನ್ ಯಾವಾಗ್ಲೂ 3 ಟೈಮ್ ಹಚ್ಕೊಳ್ಬೇಕು, 9 o'clock, 12 o'clock, 3 o'clock. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ಡ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆಗೆ ಹಚ್ಕೊಂಡ್ರೆ 1 ಗಂಟೆ ತನ, 12 ಗಂಟೆಗೆ ಹಚ್ಕೊಂಡ್ರೆ 3 ಗಂಟೆ ತನ, 3 ಗಂಟೆ ಹಚ್ಕೊಂಡ್ರೆ 6:30 ಗಂಟೆ ತನ, 6:30 ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಅವಶ್ಯಕತೆ ಇರಂಗಿಲ್ಲ. ಮನೆಯಲ್ಲಿದ್ರು ಹಚ್ಕೋಬೇಕು ಸರ್? ಸರ್, ಮನೆಯಲ್ಲಿದ್ರು ಹಚ್ಕೊಳ್ಬೇಕು ಸರ್. ಸನ್ಲೈಟ್ ಬೀಳುತ್ತೆ ಸರ್, ಸನ್ಲೈಟ್ ಬಡಿಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬಡಿಯುತ್ತೆ. ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್ ಅದೊಂಥರ ತಪ್ಪು ಕಲ್ಪನೆ ಇದೆ, ಲೈಕ್ ಸನ್ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೆಯಲ್ಲಿದ್ದನ್ನು ಹಚ್ಕೊಳ್ಬೇಕು ಸರ್. 9 o'clock, 12 o'clock, 3 o'clock. ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್. ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು ಸೊ ದಟ್ ದೇ ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಲೈಫ್? ಸರ್, ಅವ್ರ ಉಡುಗೆಗಳು ಅಂತಂದ್ರೆ ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ದ ಬಟ್ಟೆ ಅಂದ್ರೆ ಥಿನ್ ಆಗಿರೋಂಥ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋಂಥ ಬಟ್ಟೆಗಳು ಹಾಕೊಂಡ್ರೆ, ತೆಳುವಾದಂಥ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ಲೈಟ್ ಈಸಿಯಾಗಿ ಪೆನೆಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂಥ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆತರ ಹಾಕೋಬಾರ್ದು, ಫುಲ್ ಶರ್ಟೇ ಹಾಕೋಬೇಕು, ಫುಲ್ ಪ್ಯಾಂಟೇ ಹಾಕೋಬೇಕು. ಆಮೇಲೆ ಕ್ಯಾಪು, ಆಮೇಲೆ ಗಾಗಲ್ಸ್ ಅವೆಲ್ಲನೂ ಕಂಪಲ್ಸರಿ ನೀವು ಹಾಕೋಲೇಬೇಕು. ಸೊ ಇಫ್ ಎಟ್ ಆಲ್ ಅವ್ರು ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ ಲೈಕ್ ಮಾಸ್ಕ್ ತರ ಏನಾದ್ರು ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್. ಈಗ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅಲ್ಬಿನಿಸಂ
ಇಟ್ ಈಸ್ ಅಂದ್ರೆ ಅಪರೂಪವಾದಂತ ಆನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವುದೇ ಆದಂತ ಟ್ರೀಟ್ಮೆಂಟ್ ಆಗಲಿ ಅಥವಾ ಯಾವುದೇ ಆದಂತ ಏನಾದರೂ ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆ ಥರ. ಸೊ ಅದರಿಂದ ಅಲ್ಲಿ ಮೆಲನಿನ್ ಇಲ್ಲದೆ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ಇಂದ ಏನಾದರೂ ಪ್ರೊಡಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೇ ಇರಬೇಕಾಗುತ್ತೆ. ವಿಟಿಲಿಗೋ ಆ ಥರ ಇಲ್ಲ. ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ ವಿಟಿಲಿಗೋ, ಜನರಲೈಸ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ. ಅದಕ್ಕೆ ಸರಿ, ಆಲ್ಬಿನಿಸಂ ನಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ? ಆಲ್ಬಿನಿಸಂ ಅಲ್ಲಿ ಟೋಟಲ್ ಆಗಿ 7 ವೆರೈಟಿ ಇದಾವೆ. ಸೊ ಆಕ್ಯುಲೋಕ್ಯುಟೇನಿಯಸ್ ಆಲ್ಬಿನಿಸಂ 1, 2, 3, 4 ಆ ಥರ. ಸೊ ಅದರಲ್ಲಿ ಕಾಮನ್ ಆಗಿರೋಂಥದ್ದು ಆಕ್ಯುಲೋಕ್ಯುಟೇನಿಯಸ್ ಆಲ್ಬಿನಿಸಂ ವರ್ಲ್ಡ್ ವೈಡ್ ಆಗಿ ಆಕ್ಯುಲೋಕ್ಯುಟೇನಿಯಸ್ ಆಲ್ಬಿನಿಸಂ 1 ಇಸ್ ಅ ಮೋಸ್ಟ್ ಕಾಮನ್. ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ನಲ್ಲಿ ಸೊ ಆಕ್ಯುಲೋಕ್ಯುಟೇನಿಯಸ್ ಆಲ್ಬಿನಿಸಂ 2 ಇಸ್ ಅ ಮೋಸ್ಟ್ ಪ್ರಿವೆಲೆಂಟ್ ಇದೆ. ಈ 1, 2 ಏನು ಅಂತರಗಳು ಸರ್ ಇದರಲ್ಲಿ? ಸರ್, ಡಿಪೆಂಡಿಂಗ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ಗಳಿದಾವೆ. ಈಗ ಆಕ್ಯುಲೋಕ್ಯುಟೇನಿಯಸ್ ಆಲ್ಬಿನಿಸಂ 1 ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಸೈಮ್ಸ್ ಏನಿರುತ್ತಲ್ಲ, ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್, ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ ಸ್ಟೇಜ್ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 ಟೈಮ್ಸ್ ಇದು. ರೀಸೆಂಟ್ ಆಗಿ ಅದನ್ನ 3 ಟೈಪ್ಸ್, ಇನ್ನೊಂದು 3 ಟೈಪ್ಸ್ ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಟೈಪ್ಸ್ ಇದಾವೆ. ಆಮೇಲೆ ಎಲ್ಲ ಪೇಷಂಟ್ ಅಲ್ಲಿ ಲೈಕ್ ಪೂರ್ತಿನೇ ವೈಟ್ ಇರಂಗಿಲ್ಲ. ಕೆಲವೊಬ್ಬರಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಕೆಲವೊಬ್ಬರಲ್ಲಿ ಸರ್ ಆಕ್ಯುಲೋಕ್ಯುಟೇನಿಯಸ್ ಹೇರ್ಸ್ ಬ್ಲ್ಯಾಕ್ ಆಗುತ್ತೆ, ವೈಟ್ ಇರುತ್ತೆ ಅಂತ. ಹೌದು, ಹೇರ್ಸ್ ವೈಟ್ ಇರುತ್ತೆ. ಕೆಲವೊಬ್ಬರಿಗೆ ಗ್ರೇ ಹೇರ್ಸ್ ಇರುತ್ತೆ, ಸ್ವಲ್ಪ ಬಣ್ಣ ಬರುತ್ತೆ ಕೆಲವೊಬ್ರು. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ್ದು ಇದರಲ್ಲಿ ಇದಾವೆ ಅದ್ರ ಪ್ರಕಾರ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ನಮ್ಮ ಸ್ಟುಡಿಯೋಗೆ ಬಂದು ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಎರಡರ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನ ನೀಡಿದಂತವರು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರು. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.